ದುಬೈ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಏನಿದೆ ಅದಕ್ಕೆ ಹಾನಿಯಾಗಿದೆ ಎನ್ನುವಂತಹ ವಿಚಾರ ಈಗ ಹರಿದಾಡ್ತಾ ಇದೆ. ನಿಜಕ್ಕೂ ಕೂಡ ವಿಶ್ವವಿಖ್ಯಾತವಾಗಿರುವಂತಹ ಬುರ್ಜ್ ಖಲೀಫಾ ಏನಿದೆ, ಇರಾನ್ ಕ್ಷಿಪಣಿಗಳು ದಾಳಿ ಮಾಡಿತ್ತಲ್ಲ, ಆ ವೇಳೆ ಹಾನಿಯಾಗಿದೆ ಎನ್ನುವಂತಹ ವಿಚಾರ. ವಿಶ್ವದ ಅತಿ ಎತ್ತರದ ಬಹುಮಹಡಿಯ ಕಟ್ಟಡ ಇದು. ಖಲೀಫಾಗೆ ಹಾನಿಯಾಗುವಂತೆ ಕೆಲವೊಂದು ವಿಡಿಯೋಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಪೋಸ್ಟ್ಗಳು ಕೂಡ ಆಗ್ತಾ ಇದ್ದಾರೆ ಕೆಲವರು. 828 ಮೀಟರ್ ಎತ್ತರವಿರುವಂತಹ ಬುರ್ಜ್ ಖಲೀಫಾಗೆ ಹಾನಿ ಆಯ್ತಾ? ನಿಜಕ್ಕೂ ಕೂಡ ಆತಂಕ ಇದೆ ಎಲ್ಲರಲ್ಲೂ. ಅಂದಾಜು $1.5 ಮಿಲಿಯನ್ ಮೌಲ್ಯ ಇದೆ ಇದರದ್ದು. ಬುರ್ಜ್ ಖಲೀಫಾ ಬಳಿ ಇರಾನಿನ ಡ್ರೋನ್ಗಳು ಕಾಣಿಸಿಕೊಂಡಿದ್ವು, ದಾಳಿ ಕೂಡ ಆಗಿತ್ತು ಅಲ್ಲಿ. ವಿಡಿಯೋ ಏನಿದೆ ಅದರಲ್ಲಿ ಒಂದು ಕಪ್ಪು ಹೊಗೆ ಏರ್ತಾ ಇರುವಂಥದ್ದು ಗಮನಿಸ್ಬೋದು ನಾವು. ಅದೇ ರೀತಿ ವಿಡಿಯೋಗಳು ಸರಿಯಾಗಿದೆ. ಅದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಕಟ್ಟಡಕ್ಕೆ ಏನಾದರೂ ಹಾನಿ ಆಯಿತಾ ಅಂತ. ಆದರೆ ಯಾವುದೇ ಹಾನಿ ಆಗಿಲ್ಲ ಅನ್ನೋದು ಕೆಲವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಆಗಿದೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿದೆ. ಆದರೆ ಅದರ ಅಕ್ಕಪಕ್ಕದಲ್ಲಿ ದಾಳಿ ಆಗಿರೋದು, ಹೊಗೆ ಬರ್ತಾ ಇರೋದು, ಇದೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ. ಆ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಬುರ್ಜ್ ಖಲೀಫಾಗೆ ನಿಜಕ್ಕೂ ಕೂಡ ಹಾನಿ ಆಯಿತಾ ಅಂತ. ವಿಶ್ವದ ಅತಿ ದೊಡ್ಡ ಎತ್ತರದ ಕಟ್ಟಡ ಇದು. ಅದರ ಸುತ್ತಮುತ್ತ ಏನು ದಾಳಿ ಆಯ್ತಲ್ಲ, ಕೆಲವೊಂದು ಡ್ರೋನ್ಗಳು ಕಾಣಿಸ್ಕೊಂಡಿದ್ವಲ್ಲ, ಆ ದಾಳಿಯಿಂದ ಅದಕ್ಕೆಲ್ಲೋ ಒಂದು ಕಡೆ ಹಾನಿಯಾಗಿದೆ ಎನ್ನುವಂಥ ವಿಚಾರಗಳು ಹರಿದಾಡ್ತಾ ಇದೆ ಈಗ. ವಿಶ್ವದ ಅತಿ ಎತ್ತರದ ಕಟ್ಟಡಕ್ಕೆ ಏನಾದರೂ ಹಾನಿ ಆಯಿತಾ? ಬುರ್ಜ್ ಖಲೀಫಾಗೆ ಹೋಗ್ಬೇಕಂದ್ರೆ ಸಾಕಷ್ಟು ದುಡ್ಡು ಬೇಕಂದ್ರೆ ನೋಡೋಕೆ ಹೋಗಬೇಕು ಅಂದರೂ ಕೂಡ, ಇನ್ನು ಅದರಲ್ಲಿ ಇರಬೇಕಂದ್ರೆ ಅದು ಬೇರೆ ವಿಚಾರ. ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂತಹ ಒಂದು ಕಟ್ಟಡ ಪ್ರಪಂಚದಲ್ಲಿನೇ ಅತಿ ಎತ್ತರವಾದಂತಹ ಕಟ್ಟಡ ಅಂತ ಹೆಸರು ಕೂಡ ಪಡೆದಿದೆ. ನೀವು ಗಮನಿಸ್ತಾ ಇರ್ಬೋದು ಅಲ್ಲಿ ಹೊಗೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿ. ಅದನ್ನು ನೋಡಿನೇ ಎಷ್ಟೋ ಜನ ಬುರ್ಜ್ ಖಲೀಫಾಗೆ ಏನೋ ಆಗಿದೆ, ಹಾನಿಯಾಗಿದೆ ದಾಳಿಯಲ್ಲಿ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಅಧಿಕೃತವಾದಂತಹ ಯಾವ ವರದಿ ವಿಚಾರ ಕೂಡ ಗೊತ್ತಾಗಿಲ್ಲ. ಅದಕ್ಕೆ ಹಾನಿಯಾಗಿದೆ, ಏನೋ ಆಗಿದೆ ಅಂತ ಹೇಳಿ. ಕೆಲವರಲ್ಲಿ ಆತಂಕ ಇದೆ. ಈ ವಿಡಿಯೋ ಏನು ಹರಿದಾಡ್ತಾ ಇದೆ ಗಮನಿಸ್ತಾ ಇದ್ದಾರಲ್ವ, ಅದನ್ನು ನೋಡಿ ಏನಾದರೂ ಆಗಿರಬಹುದು ಅಂತ ಕೆಲವರು ಓಡೋಗ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತ ದಾಳಿಯಾದಾಗ ಆ ಹೊಗೆ ಕೂಡ ಜಾಸ್ತಿ ಬರ್ತಾ ಇದೆ. ಡ್ರೋನ್ ಅಟ್ಯಾಕ್ನಿಂದಾಗಿ, ಕ್ಷಿಪಣಿ ದಾಳಿಯಿಂದಾಗಿ ಬೇರೆ ಬೇರೆ ಕಟ್ಟಡಗಳು ಕೂಡ ಹಾನಿಯಾಗಿದೆ, ಬಿದ್ದೋಗಿದೆ. ಆದರೆ ಈಗ ಇಂತಹ ಒಂದು ದೊಡ್ಡ ಕಟ್ಟಡಕ್ಕೆ ಕೂಡ ಹಾನಿಯಾಯಿತಾ ಎನ್ನುವಂತಹ ಪ್ರಶ್ನೆ ಇದೆ. 828 ಮೀಟರ್ ಎತ್ತರ ಇರುವಂತಹ ಬುರ್ಜ್ ಖಲೀಫಾಗೆ ಏನಾಗಿರಬಹುದು ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.